ದರ್ಶನ್ ಪರ ವಕೀಲ ಸುನಿಲ್ ಆರ್ಗ್ಯುಮೆಂಟ್ ಕಂಟಿನ್ಯೂ ಮಾಡಿದ್ದಾರೆ. ಜೈಲಧಿಕಾರಿಗಳಿಗೆ ಕೋರ್ಟ್ ಆದೇಶ ಅರ್ಥ ಆಗಿಲ್ಲ, ಜೈಲಧಿಕಾರಿಗಳಿಗೆ ಇಂಗ್ಲಿಷ್ ಬರೋದಿಲ್ಲ ಅನ್ಸುತ್ತೆ ಅಂತ ದರ್ಶನ್ ಪರ ವಕೀಲರ ಆರ್ಗ್ಯುಮೆಂಟ್ ಇದು. ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಆಕ್ಷೇಪ ಎತ್ತಿದ್ದಾರೆ. ಜೈಲು ಅಧಿಕಾರಿಗಳ ಘನತೆಗೆ ನೀವು ಧಕ್ಕೆ ತರೋ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡಬಾರ್ದು ಅನ್ನೋದು ಅವ್ರ ಮಾತು. ಕೋರ್ಟ್ ಆದೇಶ ಯಾವುದು ಉಲ್ಲಂಘನೆ ಆಗಿದೆ ತೋರಿಸಿ ನೀವು ಹಾಗಾದ್ರೆ ಅಂತ ಎಸ್ಪಿಪಿ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ. ಭಾಷೆ ಟ್ರಾನ್ಸ್ಲೇಷನ್ ವಿಚಾರ ಎಲ್ಲ ಅಲ್ಲಿಗೆ ಬರ್ತಾ ಇದೆ. ಜೈಲಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನು ಅನ್ನೋದು ಅರ್ಥ ಆಗಿಲ್ಲ ಅನ್ಸುತ್ತೆ. ಹಿಂಗಾಗಿ ಅವ್ರು ಯಾವುದೇ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡ್ತಿಲ್ಲ, ಅವ್ರಿಗೆ ಇಂಗ್ಲಿಷೇ ಬರಲ್ಲ ಸ್ವಾಮಿ ಅನ್ನೋ ರೀತಿಯಲ್ಲಿ ವಾದ ಮಾಡಿದ್ರು. ಎಸ್ಬಿಪಿ ಈ ಆರ್ಗ್ಯುಮೆಂಟ್ಗೆ ಕೌಂಟರ್ ಆರ್ಗ್ಯುಮೆಂಟ್ ಆಗಿ ಸರಿ ಉಲ್ಲಂಘನೆ ಅಂತಿದ್ದೀರಲ್ಲ, ಯಾವ ಆದೇಶದ ಉಲ್ಲಂಘನೆಯನ್ನ ಜೈಲಿನ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ, ನಮಗದನ್ನು ಅರ್ಥ ಮಾಡಿಸಿ ತೋರಿಸಿ ನೋಡೋಣ ಅಂತ ವಾಪಸ್ ಕೌಂಟರ್ ಮಾಡ್ತಾ ಇದ್ದಾರೆ. ಯಾವ ಆದೇಶ ಉಲ್ಲಂಘನೆ ಆಗಿದೆ ಅನ್ನೋದನ್ನ ಹೇಳ್ತಾರಾ ಸುನೀಲ್ ಅವರು ನೋಡಬೇಕು. ಆಮೇಲೆ ಈಗಾಗಲೇ ಎಸ್ಪಿಪಿ ಅವರು ತಾವು ವಾದ ಮಾಡಬೇಕಾದ್ರೆ ಒಂದು ಸ್ಟ್ರಾಂಗ್ ಸುಪ್ರೀಂ ಕೋರ್ಟ್ನ ಆದೇಶದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಭಾಷೆ ಟ್ರಾನ್ಸ್ಲೇಷನ್ ವಿಚಾರದಲ್ಲೆಲ್ಲ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಸುನೀಲ್ ಅವರು ಮಾಡಿದ್ರು. ಇದನ್ನ ಹೆಂಗ್ ಕೌಂಟರ್ ಮಾಡಿದ್ರು, ಯಾವ ವಿಚಾರಗಳು ಹೇಗೆ ಆರ್ಗ್ಯುಮೆಂಟ್ ನಡೀತಾ ಇದೆ ಅಂತ ಮಮತಾ, ಎಸ್ಪಿಪಿ ಪ್ರಸನ್ನ ಕುಮಾರ್ ರವರ ಆರ್ಗ್ಯುಮೆಂಟ್ ಮುಗಿದ ಬಳಿಕ ದರ್ಶನ್ ಪರ ವಕೀಲ ಸುನೀಲ್ ತಮ್ಮ ಆರ್ಗ್ಯುಮೆಂಟನ್ನು ಶುರು ಮಾಡಿದ್ರು. ಅವರು ತಮ್ಮ ವಾದ ಮಂಡನೆಯಲ್ಲಿ ಇಲ್ಲಿ ನ್ಯಾಯಾಂಗ ನಿಂದನೆ ಹೇಗಾಗಿದೆ ಅಂತೇಳಿ ಅಧಿಕಾರಿಗೆ, ಜೈಲಾಧಿಕಾರಿಗೆ, ಜೈಲ್ ಸೂಪರ್ಡೆಂಟ್ಗೆ ಗೊತ್ತಾಗ್ತಿಲ್ಲ, ಅವರು ಜೈಲಿನ ಆದೇಶವನ್ನು ಸರಿಯಾಗಿ ಓದಿಲ್ಲ, ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತೇಳಿ ಕಾಣುತ್ತೆ ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಆಕ್ಷೇಪವನ್ನು ಎತ್ತದಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ಇಲ್ಲಿ ಅಧಿಕಾರಿಗಳ ಘನತೆಗೆ ಕುಂದುಂಟು ಮಾಡುವ ಕೆಲಸವನ್ನು ಮಾಡಬಾರ್ದು, ಇಲ್ಲಿ ಹೇಗೆ ನ್ಯಾಯಾಂಗ ನಿಂದನೆ ಆಗಿದೆಯೋ ಹಾಗೆ ಅದರ ಬಗ್ಗೆ ವಾದವನ್ನ ಮಂಡನೆ ಮಾಡಬೇಕು ಅನ್ನೋ ಮಟ್ಟಿಗೆ ಒಂದಷ್ಟು ಆಕ್ಷೇಪವನ್ನ ಎತ್ತಿದ್ರು. ಈ ಸಂದರ್ಭದಲ್ಲಿ ಕೋರ್ಟ್ ಕೂಡ ಈ ರೀತಿಯಾಗಿ ಸೌಮ್ಯ ಪದಗಳಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಮಾತನಾಡಬಾರ್ದು ಅನ್ನೋ ಮಟ್ಟಿಗೆ ಇದೀಗ ಸೂಚನೆಯನ್ನ ಸಹ ಕೊಟ್ಟಿದೆ. ಅದ್ರ ಜೊತೆಗೆ ಹೇಗೆ ನ್ಯಾಯಾಂಗ ನಿಂದನೆಯಾಗಿದೆಯೋ ಅದರ ಬಗ್ಗೆ ಆರ್ಗ್ಯುಮೆಂಟ್ ಅನ್ನ ಮಾಡಿ ಅಂತೇಳಿ ಹೇಳಿದೆ. ಹೀಗಾಗಿ ಇದೀಗ ಸುನೀಲ್ ಕುಮಾರ್ ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸಿರುವಂತಹದ್ದು. ಇಲ್ಲಿ ಮೊದಲ ದಿನ ಹೋದಂತಹ ಸಂದರ್ಭದಲ್ಲಿ ಏನೆಲ್ಲ ಸವಲತ್ತು ಕೊಟ್ಟಿದ್ರೋ ಅಷ್ಟೇ ಕೊಟ್ಟಿರೋದು. ಒಂದು ಕೋರ್ಟ್ ಆದೇಶ ಮಾಡಿದ ಬಳಿಕ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ಅದೇ 25x3 ಜಾಗದಲ್ಲಿ ವಾಕಿಂಗಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಬೀಳ್ತಿಲ್ಲ, ಕೇವಲ ಒಂದು ಕಂಬಳಿ ಮತ್ತೆ ಒಂದು ಹಾಸಿಗೆ ಹೊತ್ಕೊಳ್ಳೋದಕ್ಕೆ ಒಂದು ಬೆಡ್ಶೀಟು ಮತ್ತೆ ಈ ತಟ್ಟೆ ಮತ್ತೆ ಚಂಬನ ಕೊಟ್ಟಿದ್ದಾರೆ. ಇಷ್ಟು ಸಾಕ ಅನ್ನೋ ಮಟ್ಟಿಗೆ ಇದೀಗ ಸುನೀಲ್ ತಮ್ಮ ಆರ್ಗ್ಯುಮೆಂಟ್ ಅನ್ನ ಮುಂದುವರಿಸಿರುವಂತಹದ್ದು. ದರ್ಶನ್ ಪರ ವಕೀಲರ ವಾದಕ್ಕೆ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೈಲಧಿಕಾರಿಗಳ ಘನತೆಗೆ ಧಕ್ಕೆ ತರಬಾರ್ದು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಭಾಷೆ ವಿಚಾರದಲ್ಲೆಲ್ಲ ಜೈಲಧಿಕಾರಿಗಳನ್ನ ಕೆಳಗ್ ಮಾಡೋ ಪ್ರಯತ್ನವನ್ನು ಮಾಡಬಾರ್ದು ಅನ್ನೋದು ಒಳ ಅರ್ಥ. ಮೊದಲ ದಿನ ದರ್ಶನ್ ಹೋದಾಗ ಏನು ಕೊಡಲಾಗ್ತಾ ಇತ್ತು ಅದನ್ನೇ ಕೊಟ್ಟಿರೋದು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯಗಳನ್ನ ಹೊಸದಾಗಿ ಕೊಟ್ಟಿಲ್ಲ. ಒಂದು ತಟ್ಟೆ, ಕಂಬಳಿ, ಲೋಟ, ಚೊಂಬು ಬಿಟ್ಟು ಏನೂ ಕೊಟ್ಟಿಲ್ಲ. ಬ್ಯಾರಕ್ನಲ್ಲಿ ವಾಕಿಂಗ್ಗೆ ಅವಕಾಶವನ್ನ ಕೊಡಲಾಗಿದೆ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಯಾವ ಫೆಸಿಲಿಟಿಗಳ ಅವಸರ ಇದೆಯೋ, ಅವಕಾಶ ಇದೆಯೋ ಅದನ್ನು ಕೊಡ್ತಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕನ್ವಿನ್ಸ್ ಮಾಡಬೇಕಾಗಿದೆ ಕೋರ್ಟ್ಗೆ ಯಾವ್ಯಾವ ಫೆಸಿಲಿಟಿಗಳನ್ನು ಕೊಡಲಾಗಿದೆ, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಅಂಶಗಳು ಅವಕಾಶ ಇದೆ ಅಂತ, ಅದನ್ನು ಹೇಗೆ ಮುಂದುವರಿಸಿದ್ದಾರೆ ಅಂತ. ಮಮತಾ, ಒಂದು ದರ್ಶನ್ ಪರ ವಕೀಲರು ಮೊದಲ ಬಾರಿಗೆ ದರ್ಶನ್ ಜೈಲು ಸೇರಿದಂತಹ ಬಳಿಕ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಕೊಡಲಾಗಿದ್ದಂತಹ ಸವಲತ್ತುಗಳನ್ನಷ್ಟೇ ಕೊಟ್ಟಿರೋದು. ಯಾವಾಗ ನಾವು ಕೋರ್ಟ್ನಿಂದ ಆದೇಶವನ್ನು ಪಡೆದುಕೊಂಡ್ವೋ, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ದರ್ಶನ್ಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ಕೋರ್ಟ್ ಆರ್ಡರ್ ಮಾಡ್ತು, ಅದಾದ ಬಳಿಕ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ಅದೇ ಒಂದು ಕಂಬಳಿ, ಒಂದು ಬೆಡ್ಶೀಟು ಮತ್ತು ತಟ್ಟೆ ಮತ್ತು ಚಂಬನ್ನು ಕೊಟ್ಟಿದ್ದಾರೆ, ಮತ್ತು ವಾಕಿಂಗಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? 25x3 ಜಾಗದಲ್ಲಿ ಓಡಾಡೋದಕ್ಕೆ ವಾಕಿಂಗಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಿಸಿಲು ಬೀಳ್ತಿಲ್ಲ. ನಾವು ಕೋರ್ಟ್ನಿಂದ ಆದೇಶವನ್ನ ಪಡೆದುಕೊಂಡ ಬಳಿಕವೂ ಕೂಡ ಇವರು ಇತರ ಸೌಲಭ್ಯಗಳನ್ನು ನೀಡ್ತಿಲ್ಲ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಅದ್ರ ಜೊತೆಗೆ ಇನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ ಅನ್ನೋದು ಕೂಡ ಇವರ ಪ್ರಮುಖ ವಾದದ ಅಂಶ. ಹೀಗಾಗಿ ಇಲ್ಲಿ ನ್ಯಾಯಮೂರ್ತಿಗಳು ಮಧ್ಯಪ್ರವೇಶವನ್ನ ಮಾಡಿ ಒಂದು ಜೈಲಿನ ಸುರಕ್ಷತೆ ಹಾಗೆ ಭದ್ರತೆ ದೃಷ್ಟಿಯಿಂದ ಜೈಲು ಅಧಿಕಾರಿ ತೀರ್ಮಾನ ಮಾಡಬಹುದು ಯಾರನ್ನ ಎಲ್ಲಿ ಇಡಬೇಕು ಅನ್ನೋದು, ಅದು ಜೈಲಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅನ್ನೋದನ್ನ ಎಸ್ಪಿಪಿ ಕೂಡ ದನಿಗೂಡಿಸಿರುವಂತಹದ್ದು. ಹೀಗಾಗಿ ಇನ್ನೂ ಕೂಡ ಇದೀಗ ಕೋರ್ಟ್ ಹಾಲ್ನಲ್ಲಿ ಕಾವೇರಿದ ವಾದ ಮತ್ತು ಪ್ರತಿವಾದ ನಡೀತಿರುವಂತಹದ್ದು. ಇದೀಗ ಸುನೀಲ್ ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಎಸ್ಪಿಪಿ ಕೂಡ ಆಗಾಗ್ಗೆ ಕೌಂಟರ್ ಅನ್ನು ಕೊಡುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ, ಆರ್ಗ್ಯುಮೆಂಟ್ ಹೇಗೆ ಸಾಕ್ತಿದೆ ಅನ್ನೋದಕ್ಕೆ ಪಾಯಿಂಟ್ಸ್ ಇದು. ಜೈಲಿನ ನಿಯಮದ ಪ್ರಕಾರ ಯಾವುದು ಉಲ್ಲಂಘನೆ ಆಗಿದೆ ಹೇಳಿ ಅಂತ ಜಡ್ಜ್
ಸುನೀಲ್ ಅವ್ರನ್ನ ಕೇಳ್ತಾ ಇದ್ದಾರೆ, ಅಂದ್ರೆ ದರ್ಶನ್ ಪರ ವಕೀಲರು ಕೇಳ್ತಿದ್ದಾರೆ. ಆಮೇಲೆ ಅವರು ಕ್ವಾರಂಟೈನ್ ಸೆಲ್ಲಲ್ಲಿ ದರ್ಶನ್ರನ್ನ ಇಟ್ಟಿರೋದ್ರ ಬಗ್ಗೆ ಆಕ್ಷೇಪ ಎತ್ತಿದ್ರು. ಅವಾಗ ಜಡ್ಜು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾರನ್ನ ಭದ್ರತೆ ದೃಷ್ಟಿಯಲ್ಲಿ ಎಲ್ಲಿಡಬೇಕು ಅನ್ನೋದು ಜೈಲಧಿಕಾರಿಗಳ ಕರ್ತವ್ಯ, ಆರೋಪಿಗಳ ಸುರಕ್ಷತೆ ಕಾಪಾಡೋದು ಜೈಲಧಿಕಾರಿಗಳ ಕರ್ತವ್ಯ, ಅದನ್ನು ನಾವು ಡಿಸೈಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿ? ಉಲ್ಲಂಘನೆ ನ್ಯಾಯಾಂಗ ನಿಂದನೆ ಅಂತ ಹೇಳ್ಕೊಂಡು ಅರ್ಜಿ ಹಾಕಿದ್ದೀರಲ್ಲ, ಯಾವ ಪಾಯಿಂಟ್ಸ್ ಅನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ತೋರಿಸಿ ಅಂತ ಕೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇಲ್ಲಿ ದರ್ಶನ್ ಪರ ವಕೀಲರು ಜೈಲಧಿಕಾರಿಗಳ ಟಾರ್ಗೆಟ್ ಮಾಡ್ತಿದ್ದಾರೆ ತಮ್ಮ ಕಕ್ಷಿದಾರನ ಅಂತ ಅಷ್ಟೇ ತೋರಿಸೋದಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ. ದರ್ಶನ್ ಅನುಭವಿಸ್ತಾ ಇರೋ ಪ್ರಾಬ್ಲಮ್ಸ್ ಅನ್ನ ಎಫೆಕ್ಟಿವ್ ಆಗಿ ವಾದದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತಿಲ್ವಾ ಅನ್ನೋ ಅನುಮಾನ ಬರ್ತಿದೆ. ಮಮತಾ, ಒಂದು ಎರಡನೇ ಬಾರಿ ದರ್ಶನ್ ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಖಡಾಖಂಡಿತವಾಗಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಅನ್ನು ಹೇರಿತ್ತು. ಯಾರಾದರೂ ಅತಿಯಾಗಿ ಅಂದರೆ ಸವಲತ್ತುಗಳನ್ನು ಕೊಟ್ಟದ್ದೇ ಆದಲ್ಲಿ, ಗಮನಕ್ಕೆ ಬಂದಂಥದ್ದೇ ಆದಲ್ಲಿ ಜೈಲಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಾಗಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಯಾವಾಗ ದರ್ಶನ್ ಜೈಲು ಸೇರಿದ್ರು ಎರಡನೇ ಬಾರಿ, ಆವಾಗಿನಿಂದ ಕ್ವಾರಂಟೈನ್ ಸೆಲ್ನಲ್ಲಿ ಇಡುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಕೊಡಬಹುದಾದಂತಹ ಕನಿಷ್ಠ ಸೌಲಭ್ಯಗಳನ್ನು ಕೊಡಲಾಗಿದೆ. ಈ ಹಿಂದೆ ಇವರು ಪಡೆದುಕೊಂಡಿದ್ದಂತಹ ರಾಜಾತಿಥ್ಯ ಆಯ್ತಲ್ಲ, ಅದು ಬೆಡ್ಶೀಟು, ಹಾಸಿಗೆ, ದಿಂಬು, ಚೇರು ಇವುಗಳನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಜೈಲಾಧಿಕಾರಿಗಳ ಮಾತು. ಯಾಕಂತ ಹೇಳಿದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಾವು ಈ ರೀತಿಯಾಗಿ ಸವಲತ್ತುಗಳನ್ನು ಕೊಟ್ಟು ನಾವು ಯಾಕೆ ಮನೆಗೆ ಹೋಗಬೇಕು, ಸಸ್ಪೆಂಡ್ ಆಗಬೇಕು ಅನ್ನೋ ಮಟ್ಟಿಗೆ ಸಹಜವಾಗಿ ಅವರಲ್ಲಿ ಒಂದು ಆತಂಕ ಇದೆ. ಹೀಗಾಗಿಯೇ ಎಲ್ರಿಗೂ ಕೊಡಬಹುದಾದಂತಹ ಒಂದು ಸವಲತ್ತನ್ನು ಜೈಲ್ ಮ್ಯಾನ್ಯುಯಲ್ ಪ್ರಕಾರ, ಜೈಲಿನ ನಿಯಮಾವಳಿಗಳ ಪ್ರಕಾರ